ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಮೀಡಿಯಮ್ ಸೈಜ್ದು ರವೆ ತೊಗೊಂಡಿದ್ದೀನಿ. 3/4 ಕಪ್ ಇದೆ ಇದು. ಸೊ ಇದರಲ್ಲೇ 3 ಕಪ್ಪು ನೀರು ತೊಗೊಳ್ತೀನಿ. ಒಂದು ಸ್ವಲ್ಪ ಅವರೆಕಾಳು ಬೀನ್ಸ್ನ ಆಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇದು ಸುಮ್ಮನೆ ತೋರ್ಸೋಕ್ಕೆ. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಅರ್ಧ ಲೆಮನ್ ಬೇಕು, ಒಂದು ಟೊಮೆಟೊ, ಒಂದು ಸ್ವಲ್ಪ ಶುಂಠಿ, ಇದೆಲ್ಲ ಹೆಚ್ಕೋಬೇಕು ವಾಶ್ ಮಾಡಿ. ಕೊತ್ತಂಬರಿ ಸ್ವಲ್ಪ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಉಪ್ಪು, ಅರಿಶಿಣ ಮತ್ತು ಕರಿಬೇವು, ಸ್ವಲ್ಪ ಎಣ್ಣೆ ತೊಗೊಳ್ತೀನಿ. ಇದು ತೆಂಗಿನಕಾಯಿ ಫ್ರೆಶ್ಶೇ ಇದೆ, ಅದು ಫ್ರೋಸ್ ಆಗಿತ್ತು, ಅದಕ್ಕೆ ಡೀಪ್ ಫ್ರೋಸ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಅದೊಂದು ಸ್ವಲ್ಪ ಒಂದು ಅರ್ಧ ಪ್ಯಾಕೆಟ್ ತೊಗೊಳ್ತೀನಿ. ಸೊ ಅದಷ್ಟು ಬೇಕು. ಒಂದು ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ, ಇದಿಷ್ಟು ಬೇಕು. ಸೊ ಟುಡೇ ಮೇಕಿಂಗ್ ರವಾ ಉಪ್ಮಾ. ಫಾರ್ ದಟ್ ಐ ಹ್ಯಾವ್ ಟೇಕನ್ 3/4 ಕಪ್ ಆಫ್ creamer of wheat rava, and I have taken this is like lima beans, but it's Indian one with beans. It's already boiled. This is coconut. I'll be using like a quarter to half of the, this is a fresh one but it's frozen, and half lime and green chili, 1 tomato. This is ginger, this is cilantro, this is chana dal, urud dal, cumin seeds, mustard seeds, 1 dried red chili, salt, curry leaves and turmeric. I'll be taking some oil also. Oil we need to add little bit more, like in this cup I'll be adding like 1/4 of the oil. It takes little bit more oil to make it little bit tasty. And if you want, you can cut down on the green chili and add red chili powder also. So first we'll wash and cut everything. ಈಗ ಟೊಮೆಟೊ ಹೆಚ್ಚಿದಾಯಿತು, ಶುಂಠಿ ಹೆಚ್ಚಿದಾಯಿತು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಲೆಮನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಕೋಕೋನಟ್ ತೊಗೊಂಡಿದ್ದೀನಿ. ಐ ಕಟ್ ಆಲ್ ದ ಟೊಮೆಟೊಸ್. ದಿಸ್ ಇಸ್ ಜಿಂಜರ್, ಸಿಲಾಂಟ್ರೋ, ಲೆಮನ್, ಗ್ರೀನ್ ಚಿಲ್ಲಿ ಆ್ಯಂಡ್ ಸೋ ಮಚ್ ಐ ಹ್ಯಾವ್ ಟೇಕನ್ ದ ಕೋಕೋನಟ್. ನೀರನ್ನು ಬಿಸಿಗಿಟ್ಟಿದ್ದೀನಿ. ಅದ್ರ ಜೊತೆಲೇ ಇವಾಗ ರವೆ ಎಲ್ಲ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕಬೇಕು. ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಸಾಕು. ಇದಕ್ಕೆ ಇವಾಗ ನಾವು ಸಾಸಿವೆ, ಜೀರಿಗೆ ಹಾಕಬೇಕು. ಆಮೇಲೆ ಒಂದು ಒಣಮೆಣಸಿನ್ಕಾಯಿ, ಇದಕ್ಕೆ ಈರುಳ್ಳಿ ಹಾಕ್ತಿಲ್ಲ ನಾನು. ಈರುಳ್ಳಿ ಹಾಕಿದ್ರೆ ಆವಾಗ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅದು ಒಂದು ಮಾಡ್ಬೋದು. ಈರುಳ್ಳಿ ಹಾಕ್ತಿಲ್ಲ ಆದರೆ ನಾನು. ಇದೆಲ್ಲ ಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು ಹಾಕಬೇಕು. ನೀರು ಬಿಸಿಗಿಟ್ಟಿದ್ದೀನಿ ನಾನು. ಈಗ ಉದ್ದಿನಬೇಳೆ ಹಾಕೋಣ.
ಉದ್ದಿನಬೇಳೆ ಕಡಲೆಬೇಳೆ ಎರಡು ಹಾಕಾಯ್ತು. ಸ್ವಲ್ಪ ರೋಸ್ಟ್ ಮಾಡೋಣ. ಇವಾಗ ಕರಿಬೇವು, ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕೀಗ. ಗ್ರೀನ್ ಚಿಲ್ಲಿ, ಇವಾಗ ರವೆ ಸ್ವಲ್ಪ ಲೈಟಾಗಿರೋದು ಆಗಿದ್ರೆ ಸಾಕು. ಮಿಕ್ಕಿದ್ದು ಅದು ರವೆ ಜೊತೆಲಿ ರೋಸ್ಟ್ ಆಗುತ್ತೆ. ಇವಾಗ ರವೆ ಹಾಕೋಣ. ಇದೊಂದು 5 ಮಿನಿಟ್ಸ್ ಮಾಡಬೇಕು ಈ ಥರ. ಕೈ ಬಿಡಬೇಡಿ, ಇಲ್ಲಾಂದರೆ ಬಂಟ್ ಆಗೋಗುತ್ತೆ. ಸೊ ಡೋಂಟ್ ಲೀವ್ ದ ಹ್ಯಾಂಡ್, ಜಸ್ಟ್ ಬಿ ಮಿಕ್ಸಿಂಗ್ so that you don't burn. First we put the oil, then we added mustard seeds and cumin seeds, then we added the 2 dals, the chana dal and the urad dal, then we added curry leaves, then green chilli, red chilli, then after roasting now we added the broken wheat, it's called rava. Now again I'll add some curry leaves, if you want you can add even cashews, but I did not add, so that's optional. ಸೊ ಗೋಡಂಬಿ ಬೇಕು ಅಂದರೆ ಹಾಕೋಬೋದು, ನಾನು ಹಾಕಲಿಲ್ಲ. ಸ್ಪೆಷಲಾಗಿ ಯಾರು ಗೆಸ್ಟ್ ಬರ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಇವಾಗ ಸ್ವಲ್ಪ ಅರಿಶಿನ, ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಹೊಸದು ಇವಾಗ ಸಿಕ್ಕಿದೆ ನೋಡಿ, ಈ ಥರದ್ದು ಹ್ಯಾಂಡಲ್ ಹೋಲ್ಡ್ ಮಾಡೋದು, ಸಿಲಿಕಾನ್ದು ಯೂಸ್ ಮಾಡ್ಕೋಬೋದು. ಇವಾಗಲೇ ಒಂದು ಸ್ವಲ್ಪ ಶುಂಠಿ ಹಾಕ್ತೀನಿ, ಜಿಂಜರ್ ಶುಂಠಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಕೋಕೋನಟ್, ಇವಾಗ ಬಾಯ್ಲ್ ಮಾಡಿರೋದು ಅವರೆಕಾಳು ಹಾಕ್ತಾಯಿದ್ದೀನಿ, ಬೀನ್ಸು ಅವರೆಕಾಳು. ಟೊಮೆಟೊನೂ ಆ್ಯಡ್ ಮಾಡ್ತೀನಿ ನಾನು. ಆಮೇಲೆ
ನೀರು ಹಾಕಬೇಕು. ಈಗ ನೀರು ಹಾಕಬೇಕು. ಒಂದು ಮೆಜರ್ಗೆ 3 ಕಪ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಸಾಲ್ಟ್ ಸಾಕಾ ನೋಡ್ಬೋದು. ಈಗ ನಂಗೆ ಬೇಕು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಸ್ಲೋಗೆ ಮಿಕ್ಸ್ ಮಾಡಿದ್ರೆ ಅದು ಗಟ್ಟಿ ಆಗುತ್ತೆ. ಸಾಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊನೆಯಲ್ಲಿ ಲೆಮನ್ ಜ್ಯೂಸ್ ಹಾಕೋದು. ಸಿಲಾಂಟ್ರೋ, ಇನ್ನು ಮಿಕ್ಕಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇವಾಗ ಹಾಕ್ತಾಯಿದ್ದೀನಿ, ಚೆನ್ನಾಗಿ ವಾಸನೆ ಬರುತ್ತೆ ಅಂತ. ಈಗ ಆಫ್ ಮಾಡ್ಬೋದು. ಮೇಲ್ಗಡೆ ಒಂಚೂರು ಲೆಮನ್ ಜ್ಯೂಸ್ ಹಾಕಿ ಆಮೇಲೆ ಕೊನೆಯಲ್ಲಿ ಮಿಕ್ಸ್ ಮಾಡೋಣ. ಇಷ್ಟು ನೀರಿದ್ದರೆ ಸಾಕು, ಅದು ಗಟ್ಟಿ ಆಗುತ್ತೆ ಆಮೇಲೆ. ಇವಾಗ ಆಫ್ ಮಾಡೋಣ. ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡೋಣ ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಬೇರೆಯವ್ರಿಗೂ ಶೇರ್ ಮಾಡಿ. ಸಿಂಪಲ್ ಆ್ಯಂಡ್ ಈಸಿ. ಇದು ಒಂದು ಡಿಫ್ರೆಂಟ್ ವೆರೈಟಿ ಆಯಿತು. ಹೆಲ್ತಿ ಬೇರೆ ಇದೆ, ಸೊ ಮಾಡ್ಕೊಂಡು ತಿನ್ಬೋದು. ಈಸಿ ಬೇರೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, share, press the bell icon. We'll just keep it like this. So after that it will be a little bit harder. Thanks for watching. Enjoy. Okay, bye.